13 ವರ್ಷದಿಂದ ಕೋಡಿ ಬೀಳದಂತಹ ಈ ಕೆರೆ 850 ಎಕರೆ ವಿಸ್ತೀರ್ಣದ ಈ ಕೆರೆ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತ ಯಶಸ್ವಿ ಕಂಡ ಬಳಿಕ ನೀರು ಹರಿಸೋದಕ್ಕೆ ಸ್ಟಾರ್ಟ್ ಮಾಡಿದ ಕೆಲವು ದಿನಗಳಲ್ಲಿ ಕೆರೆ ಕೋಡಿ ಬೀಳೋದರ ಮೂಲಕ ಜನರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ಒಂದೇ ವಾರಕ್ಕೆ ತುಂಬಿ ಕೋಡಿ ಬಿದ್ದಿದೆ ಕೆರೆ. 24 ಕೋಟಿ ವೆಚ್ಚದಲ್ಲಿ ರಸ್ತೆ ಹಾಗೂ ಕೆರೆ ಏರಿಯನ್ನು ಅಭಿವೃದ್ಧಿ ಮಾಡಿದ ಸರ್ಕಾರದ ಕಾಮಗಾರಿ ಇಲ್ಲಿ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಾಗಿದ್ದು, ಕೆರೆ ಏರಿ ರಸ್ತೆ ಎರಡೂ ಕೂಡ ಬಿರುಕು ಬಿಟ್ಟಿದ್ರೆ ಕೆರೆ ಏರಿಗೆ ನಿರ್ಮಿಸಿದ್ದ ಕಾಂಕ್ರೀಟ್ ವಾಲ್ 8 ರಿಂದ 10 ಅಡಿ ದೂರಕ್ಕೆ ಕೊಚ್ಚಿ ಹೋಗಿದೆ. ಇದರಿಂದ ಚಿಕ್ಕಮಗಳೂರು ತಾಲೂಕಿನ ಬೆಳವಾಡಿ ಭಾಗದ ರೈತರಿಗೆ ಕೆರೆ ತುಂಬೋತು ಅನ್ನೋ ಖುಷಿ ಪಡಬೇಕು ಅಥವಾ ಪಾಳು ಬಿಟ್ಟಿರುವಂತಹ ಏರಿ ಒಡೆದು ಬದುಕೆ ಕೊಚ್ಚಿ ಹೋಗುತ್ತೆ ಅನ್ನುವಂತಹ ಆತಂಕ ಪಡಬೇಕೋ ಗೊತ್ತಾಗದ ಸ್ಥಿತಿಯಲ್ಲಿದ್ದಾರೆ. ಈ ಬಗ್ಗೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ನಾರಾಯಣಗೌಡ ನಡೆಸಿರುವಂತಹ ವಾಕ್ ಥ್ರೂ ನಿಮ್ಮ ಮುಂದೆ. ಚಿಕ್ಕಮಗಳೂರು ತಾಲೂಕಿನ ಬರಪೀಡಿತ ಪ್ರದೇಶ ಅಂತಾನೆ ಗುರುತಿಸಿಕೊಂಡಿರುವಂತಹ ಬೆಳವಾಡಿ ಭಾಗದಲ್ಲಿ ಮಳೆ ಪ್ರಮಾಣನೂ ಕೂಡ ಕಡಿಮೆ. ಈ ಭಾಗದ ಕೆರೆ ಕಟ್ಟೆಗಳಿಗೆ ನೀರು ಬರೋದು ಸಹ ಕಡಿಮೆನೇ ಇರುವಂಥದ್ದು. ಆದರೆ ಎತ್ತಿನಹೊಳೆ ಯೋಜನೆ ಜಾರಿಗೆ ಬಂದಾಗಿನಿಂದ ಕಳೆದ 8-10 ದಿನಗಳಲ್ಲಿ ಸುಮಾರು 850 ಎಕರೆ ವಿಸ್ತೀರ್ಣದ ಬೃಹತ್ ಕೆರೆ, ಹೊಯ್ಸಳರ ಕಾಲದ ಕೆರೆ ತುಂಬಿ ಈಗ ಕೋಡಿ ಬಿದ್ದಿರುವಂಥದ್ದು. ಆದರೆ ಈ ಭಾಗದ ಜನಸಾಮಾನ್ಯರಿಗೆ ಒಂದು ಕಡೆ ಕೆರೆ ಕೋಡಿ ಬಿತ್ತು ಅನ್ನೋ ಖುಷಿ ಪಡಬೇಕು ಅಥವಾ ಕೆರೆಗೆ ಏನಾರ ಡ್ಯಾಮೇಜ್ ಆದರೆ ಬದುಕೆ ಸಂಪೂರ್ಣವಾಗಿ ನಾಶವಾಗುತ್ತಲ್ಲ ಅನ್ನೋ ಆತಂಕ ಪಡಬೇಕು ಅನ್ನೋದು ಗೊತ್ತಾಗದಲ್ಲೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕೆಂದರೆ ನಾನೀಗ ಆ ರೀತಿಯಂಥ ಒಂದು ಸ್ಥಳದಲ್ಲೇ ಇದ್ದೀನಿ. ನೋಡ್ಬೋದು, ಇದು ಚಿಕ್ಕಮಗಳೂರು ತಾಲೂಕಿನ ಗಡಿ ಗ್ರಾಮ ಬೆಳವಾಡಿ ಕೆರೆಯ ಒಂದು ವಿಹಂಗಮ ನೋಟ ಅಂತಂದರೆ ಸುಮಾರು 850ರಿಂದ 900 ಅಡಿ ಎತ್ತರ ಇರುವಂಥ ಈ ಒಂದು ಬೃಹತ್ ಕೆರೆಗೆ ಕಳೆದ ಒಂದು ದಶಕ ಅಂತಂದರೆ ಸುಮಾರು 13 ವರ್ಷಗಳಿಂದನೂ ಕೂಡ ಈ ಕೆರೆ ತುಂಬಿರಲಿಲ್ಲ ಅಂತಂದರೆ, ಯಾಕೆಂದರೆ ಈ ಭಾಗದಲ್ಲಿ ಬರುವಂಥ ಮಳೆ ಪ್ರಮಾಣವೂ ಸಹ ಕಡಿಮೆ. ಹಾಗಾಗಿ ಈ ಒಂದು ಕೆರೆಗೆ ನೈಸರ್ಗಿಕವಾಗಿ ಬೆಟ್ಟ ಗುಡ್ಡಗಳಿಂದ ಹರಿದು ಬರುವಂಥ ನೀರೇ ಈ ಒಂದು ಕೆರೆಗೆ ನೀರಿನ ಮೂಲ ಆಗಿತ್ತು. ಆದರೆ ಕಳೆದ 8-10 ದಿನಗಳಿಂದ ಯಾವಾಗ ಎತ್ತಿನಹೊಳೆ ಯೋಜನೆ ಜಾರಿಗೆ ಬಂತು, ಆಗ ಎತ್ತಿನಹೊಳೆ ಯೋಜನೆ ಈ ಒಂದು ಮಾರ್ಗದ ಮುಖಾಂತರ ಅಂದರೆ ಚಿಕ್ಕಮಗಳೂರು ತಾಲೂಕಿನ ಈ ಒಂದು ಗ್ರಾಮಗಳ ಮುಖಾಂತರನೂ ಕೂಡ ಹಾದು ಹೋಗೋದ್ರಿಂದ ಈ ಒಂದು ಕೆರೆ ಈಗ ಕಳೆದ ಒಂದು ವಾರದಲ್ಲೇ ಸುಮಾರು 850 ಎಕರೆ ವಿಸ್ತೀರ್ಣದ ಕೆರೆ ಸಂಪೂರ್ಣವಾಗಿ ತುಂಬಿರುವಂಥದ್ದು. ಆದರೆ ಯಾವಾಗ ಕೆರೆ ತುಂಬಿತು ಆಗ ನೀರಿನ ರಭಸಕ್ಕೆ ಕೆರೆಯ ಕೋಡಿ ಕೂಡ ಈಗಾಗಲೇ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂಥದ್ದು ನಾವು ನೋಡ್ಬೋದು. ವಿಜರ್ಸಲ್ಲೂ ಕೂಡ ಸುಮಾರು ಏನು ಕೆರೆ ಏರಿತ್ತು ಆ ಕೆರೆ ಸುಮಾರು 2 ರಿಂದ 3 ಅಡಿ ಆಳದವರೆಗೂ ಕೂಡ ಈಗಾಗಲೇ ಒಂದು ಬಿರುಕು ಬಿಟ್ಟಿರುವಂಥದ್ದು. ಕಳೆದ 6 ತಿಂಗಳ ಹಿಂದಷ್ಟೇ ಈ ಒಂದು ಕಾಮಗಾರಿಯನ್ನು ಮಾಡಿದ್ದಂಥದ್ದು. ಕೆರೆಯ ಹಿಂದೆಯೇ ಏನೊಂದು ಏರಿ ಇತ್ತು, ಆ ಏರಿಯನ್ನು ಹೊರತುಪಡಿಸಿ ಕೆರೆಯ ರಸ್ತೆ ಅಗಲೀಕರಣದ ನೆಪದಲ್ಲಿ ಮತ್ತೆ ಸುಮಾರು ಒಂದು ಕೆರೆ ಏರಿ ಎಷ್ಟಿತ್ತು ಅದಕ್ಕಿಂತ ಅರ್ಧದಷ್ಟು ಮತ್ತೆ ಆ ಒಂದು ವಿಸ್ತೀರ್ಣ ಮಾಡಿರುವಂಥದ್ದು. ಸುಮಾರು 24.5 ಕೋಟಿ ವೆಚ್ಚದಲ್ಲಿ ಈ ಒಂದು ಕೆರೆ ಏರಿಯನ್ನು ವಿಸ್ತೀರ್ಣ ಮಾಡಿರುವಂಥದ್ದು. ಆದರೆ 2.5-3 ಕಿಲೋಮೀಟರ್ ಈ ಒಂದು ಕೆರೆ ಏರಿ ಇರುವಂಥದ್ದು. ಆ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಈ ರೀತಿ ಸಂಪೂರ್ಣವಾಗಿ ಕೆರೆ ಬಿರುಕು ಬಿಟ್ಟಿರುವಂಥದ್ದು. ಒಂದು ಕಡೆ ಇದು ಬಿರುಕು ಬಿಟ್ಟಿರುವಂಥದ್ದಾದರೆ ಮತ್ತೊಂದು ಕಡೆ ಕೆರೆಗೆ ನಿರ್ಮಾಣ ಮಾಡಿದಂಥ ಏನು ಕಾಂಕ್ರೀಟ್ ವಾಲ್ ಇತ್ತು ಆ ಕಾಂಕ್ರೀಟ್ ವಾಲ್ ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಏಕೆಂತಂದರೆ ಈಗಾಗಲೇ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಈ ಭಾಗದ ಜನಸಾಮಾನ್ಯರು ಕೂಡ ಗುತ್ತಿಗೆದಾರರ ವಿರುದ್ಧ ಅಸಮಾಧಾನ ಹೊರಹಾಕ್ತಿರುವಂಥದ್ದು. ಹಾಗಾಗಿ ಈಗಾಗಲೇ ಜನಸಾಮಾನ್ಯರು ಕೂಡ ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತಿರುವಂಥದ್ದು. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಒಂದು ಕೆರೆ ಏರಿಗೆ ಯಾವುದೇ ರೀತಿಯಂಥ ಡ್ಯಾಮೇಜ್ ಆಗದಲ್ಲೇ ಇರುತ್ತೆ ರೀತಿಯಲ್ಲಿ ಆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಈ ಭಾಗದ 2-3 ಹಳ್ಳಿಗಳು ಸೇರಿ ಸಾವಿರಾರು ಎಕರೆ ಹೊಲಗದ್ದೆ ತೋಟಗಳು ಸಂಪೂರ್ಣವಾಗಿ ಜಲಾವೃತ ಅನ್ನೋ ಆತಂಕದಲ್ಲಿ ಈ ಭಾಗದ ಜನ ಬದುಕ್ತಾ ಇರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.